ನಮಸ್ಕಾರ ವೀಕ್ಷಕರೇ, ನಾಲತ್ತೋಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್. ಗ್ರಾಮಸ್ಥರ ನೆಮ್ಮದಿ ಹಾಳು ಮಾಡಿದ ಅಕ್ರಮ ಮದ್ಯ ಮಾರಾಟ. ಬಂಗಾರಗುಂಡ್ 12 ಕಡೆಗಳಲ್ಲಿ ಅಕ್ರಮ ಮಾರಾಟ, ಮದ್ಯ ವ್ಯಸನಕ್ಕೆ 20ಕ್ಕೂ ಹೆಚ್ಚು ಯುವಕರು ಬಲಿ. ಸಮೀಪದ ಬಂಗಾರಗುಂಡ್ ಕಪ್ನೂರು ಗ್ರಾಮಕ್ಕೆ ರಾತ್ರಿ ವೇಳೆ ಆಗಮಿಸಿದ ಅಬಕಾರಿ ಅಧಿಕಾರಿಗಳನ್ನು ತಡೆದು ಗ್ರಾಮಸ್ಥರು ಅಕ್ರಮ ಮದ್ಯ ಮಾರಾಟಕ್ಕೆ ನೀವು ಅವರಿಗೆ ಸಪೋರ್ಟ್ ಮಾಡ್ತೀರಿ ಎಂದು ಅದನ್ನು ಖಂಡಿಸಿ ಅವರನ್ನು ಇಡೀ ರಾತ್ರಿ ಗ್ರಾಮ ಬಿಟ್ಟು ಹೋಗದಂತೆ ಮಹಿಳೆಯರು ಅಡ್ಡಗಟ್ಟಿ ವಾಹನಗಳ ಮುಂದೆ ಮಲಗಿ ಪ್ರತಿಭಟಿಸಿದರು. ಕಳೆದ ಹಲವು ವರ್ಷಗಳಿಂದಲೂ ಗ್ರಾಮದಲ್ಲಿ ಸುಮಾರು 12 ಕಡೆಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡಲಾಗುತ್ತಿದೆ. ಮಾರಾಟದಿಂದ ಕುಟುಂಬಗಳ ನೆಮ್ಮದಿ ಅಲ್ಲದೆ ಮದ್ಯ ವ್ಯಸನಿಗಳಿಂದ ಗ್ರಾಮದಲ್ಲಿ ಹಗಲಿರುಳು ಮಹಿಳೆಯರು, ಯುವತಿಯರು, ವೃದ್ಧರು ಅಲೆದಾಡಲು ಭಯ ಉಂಟಾಗಿದೆ. ಸುಮಾರು ಸಲ ತಹಶೀಲ್ದಾರ್, ಅಬಕಾರಿ ಅಧಿಕಾರಿಗಳಿಗೆ ಹಾಗೂ ಪಕ್ಕದ ಗ್ರಾಮ ಪಂಚಾಯತಿ ಇವರಿಗೆ ಹೇಳಿದರೂ ಅಕ್ರಮ ಮಾರಾಟ ನಿಲ್ಲುತ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿದ ಗ್ರಾಮದ ಮಹಿಳೆಯರು ಅಬಕಾರಿ ಇಲಾಖೆಯವರಿಗೆ ತಿಳಿಸಿದರು. ಯುವಕರು ಬಲಿ. ಗ್ರಾಮದಲ್ಲಿ ಅಕ್ರಮ ಮದ್ಯ ಎಲ್ಲೆಂದಲೇ ಮಾರಾಟ ಮಾಡುತ್ತಿರುವ ಪರಿಣಾಮ ಗ್ರಾಮದ ಹಲವು ಯುವಕರು ಮದ್ಯದ ಚಟಕ್ಕೊಳಗಾಗಿ ಈವರೆಗೂ ಸುಮಾರು 20ಕ್ಕೂ ಹೆಚ್ಚು ಯುವಕರು ಪ್ರಾಣ ಕಳೆದುಕೊಂಡಿದ್ದಲ್ಲದೆ ಚಟಕ್ಕೆ ಹಣವಿಲ್ಲದೆ ಹೆತ್ತವರೊಂದಿಗೆ ಜಗಳವಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಅಧಿಕಾರಿಗಳ ಹಾಗೂ ನಿಯಂತ್ರಣಗೊಳಿಸಿದ ಅಧಿಕಾರಿಗಳಿಗೆ ಇಡೀ ಶಾಪ ಹಾಕಿದರು. ಶಾಲೆಯೊಳಗೆ ಗುಂಡು ಪಾರ್ಟಿ. ಗ್ರಾಮದಲ್ಲಿ ವಿದ್ಯೆ ನೀಡುತ್ತಿರುವ ಸರ್ಕಾರಿ ಶಾಲೆಯ ಕಾಂಪೌಂಡ್ನಲ್ಲಿ ಬಿಂದಾಸ್ ಗುಂಡು ಪಾರ್ಟಿ ನಡೆಯುತ್ತಿರುವ ಕುಡುಕರ ಎಲ್ಲೆಂದಲೇ ಮದ್ಯ ಬಾಟ್ಲಿಗಳನ್ನು ಎಸೆದು ಮಕ್ಕಳು, ಶಿಕ್ಷಕರು ಶಾಲೆಗೆ ಬರದಂತೆ ವಾತಾವರಣ ನಿರ್ಮಿಸಿದ್ದಾರೆ ಎಂದು ಆವರಣದೊಳಗಿದ್ದ ಬಿದ್ದ ಅಪಾರ ಮದ್ಯದ ಬಾಟ್ಲಿಗಳನ್ನು ಪ್ರದರ್ಶಿಸಿ ಮಾರಾಟ ಮಾಡುತ್ತಿರುವ ಹಾಗೂ ಕುಮ್ಮಕ್ಕು ನೀಡುತ್ತಿರುವ ಅಬಕಾರಿ ಅಧಿಕಾರಿಗಳಿಗೆ ಶಾಪ ಹಾಕಿದರು. ಹಬ್ಬ ಹರಿದಿನಗಳ ಆಚರಣೆಗೂ ನೆಮ್ಮದಿ ಹಾಳು. ಮೇಲಿಂದ ಮೇಲೆ ಸುಕ್ಷೇತ್ರ ಬಂಗಾರಗುಂಡ ಕಪ್ನೂರು ಗ್ರಾಮದಲ್ಲಿ ಜಾತ್ರೆ, ಹಬ್ಬ ಹರಿದಿನಗಳ ಆಚರಣೆಗಳು ನಡೆಯುತ್ತಿರುವ ಜಾತ್ರೆಗೆ ಆಗಮಿಸುವ ಭಕ್ತರಿಗೂ ಸಹ ಗ್ರಾಮದ ಕುಡುಕರ ಹಾವಳಿ ಭೀತಿ ಹೆಚ್ಚಿಸಿದೆ. ಹಲವು ಯುವಕರು ಮದ್ಯ ವ್ಯಸನದಿಂದ ಹಾದಿ ಹೋಕರನ್ನು ಪೀಡಿಸುತ್ತಾರೆ. ಇಷ್ಟೆಲ್ಲ ಭಯ ವಾತಾವರಣದಲ್ಲೂ ಬದುಕು ಸ್ಥಿತಿ ನಿರ್ಮಾಣವಾಗುತ್ತಿದೆ. ಗೊತ್ತಿದ್ದರೂ ಅಧಿಕಾರಿಗಳು ನಿಯಂತ್ರಿಸಿಕೊಳ್ಳುತ್ತಿಲ್ಲ ಎಂದು ಅಧಿಕಾರಿಗಳ ಅನುಚಿತ ವರ್ತನೆ ಗ್ರಾಮದಲ್ಲಿ ಇಷ್ಟೆಲ್ಲ ಮದ್ಯ ಮಾರಾಟ ಹಾಗೂ ಹುಡುಗರಿಂದ ನೆಮ್ಮದಿ ಹಾಳಾಗಿದೆ ಎಂದು ಗಮನಕ್ಕೆ ತಂದರು. ಅಬಕಾರಿ ಅಧಿಕಾರಿಗಳು ರಾತ್ರಿ ನಡೆದ ಪ್ರತಿಭಟನೆ ವೇಳೆ ಯಾರೋ ಮಾರಾಟ ಮಾಡುತ್ತಾರೋ ಸಾಕ್ಷಿ ಸಮೇತ ಸಾಕಷ್ಟು ಬಾಟಲಿಗಳನ್ನು ತೋರಿಸಿ ನೋಡೋಣ ಎಂದು ಮಹಿಳೆಯರಿಗೆ ಸವಾಲು ಹಾಕಿ ತಮ್ಮ ದರ್ಪ ತೋರಿಸಿದ್ದಾರೆ ಎಂದು ಆರೋಪಿಸಿದರು. ಉಪವಾಸ ಸತ್ಯಾಗ್ರಹ. 12 ದಿನಗಳಲ್ಲಿ ಗ್ರಾಮಗಳಿಗೆ ಮೇಲಧಿಕಾರಿಗಳು, ತಹಶೀಲ್ದಾರ್ ಹಾಗೂ ಜಿಲ್ಲಾ ಅಬಕಾರಿ ಅಧಿಕಾರಿಗಳು ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕದೇ ಇದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಸಾಕ್ಷಿ ಸಮೇತ ಹಾಗೂ ಮುದ್ದೇಬೇಳ ಅಬಕಾರಿ ಅಧಿಕಾರಿಗಳ ವಿರುದ್ಧ ಉಪವಾಸ ಸತ್ಯಾಗ್ರಹ ಕಟ್ಟಿಟ್ಟು ಬುತ್ತಿ ಎಂದು ಗ್ರಾಮದ ಬಸಲಿಂಗಮ್ಮ ಬೆಲವಂತ್ರಿಕಟ್, ನಾಗಮ್ಮ ನಾಡಗೌಡ್, ದ್ಯಾಮವ್ವ ಅಲಿಕರ್, ಸಂಗಮ್ಮ ಹಿರೇಮಠ್, ಧರ್ಮವಸ್ತ ಅವ್ರಮಠ್, ಬಸಮ್ಮ ಬೇಲ್ಕೂರ್, ಈರಮ್ಮ ಹಿರೇಮಠ್, ರುದ್ರಮ್ಮ ಹಿರೇಮಠ್, ಬಸಲಿಂಗಯ್ಯ ಬೇಲವಂತ್ರಿಮಠ್, ಈರಣ್ಣಗೌಡರ್, ಆಂಜನೇಯ ಕಚೇರಿ, ಹನುಮಂತಗೌಡರ್, ಬಸ ಹಿರೇಮಠ್ ಎಚ್ಚರಿಕೆ ನೀಡಿದರು. ಈಗ 5 ಸಲ ಕೊಟ್ಟೇವ್ರಿ ಇದನ್ನ ಕಂಪ್ಲೇಂಟ್. ಆಗಿಲ್ರಿ ಯಾರಿಗೆ ಮೇಲಧಿಕಾರಿಗೆ. ಈಗ ನಿನ್ನೆ ಕರೆಸ್ತೇವ್ರಿ, ಒಬ್ರ ಕಾಲೇ ಒಂದ್ ಸಿಕ್ಕಿತ್ತು. ಹಿಂಗಲ್ಲ, ಅದು ಡೈರೆಕ್ಟ್ ಕಂಡಪಟ್ಟಿ ಹಿಡಿಬೇಕು, ರೆಡ್ ಹ್ಯಾಂಡ್ ಆಗಿ ಅದನ್ನ ಮಾಲು ಅವನ್ನ ಕೂಡೆ ಒಯ್ತೀನಿ ಅಂದನ್ರಿ. ಆಯ್ತ್ರಿ ಸರ್, ನಾವು ಒಟ್ಟು ಅಷ್ಟ ಮಾಡಿಂದ ನಿಮ್ಮನ್ನ ಕರೆಸ್ತೇವೆ ಅಂದೇವ್ರಿ. ಒಳ್ಳೆ ಅದ್ರು ಅವರು ಎರಗಲ್ಕ್ ಹೋಗಿದ್ರಿ. ಎರಗಲ್ಕ್ ಹೋಗಿದ್ರು ಬಂದ್ ಹಿಡಿದು ಬಿಟ್ಟೇವ್ರಿ ನಾವು. 300ದ ಒಂದು ಬಾಟ್ಲಿ ಹಿಡಿದ್ರಿ ನೋಡಿ. 300ದ ಒಂದು ಹಿಡಿದ್ರಿ ಒಂದೇ ಅಂಗಡಿಗೆ. ಒಟ್ಟ ಎಷ್ಟು ಅಂಗಡಿ ಅದ ನಿಮ್ಮಲ್ಲಿ? ನಮ್ಮಲ್ಲಿ 12 ಒಟ್ಟಾರೆ ಹೆಸರು ಗೊತ್ತವನು? ಯಾವ ಅಂಗಡಿ ಹೆಸರು ಗೊತ್ತಿಲ್ಲ, ಒಟ್ಟು ಗೊತ್ತು. ಒಟ್ಟು 12 ಅಂಗಡಿ ಅದಾವ. ಈಗ ಮುಂದೆ ನೀವೇನು ನೋಡಕತ್ ಮೇಡಮ್? ಹೇಳಮ್ಮ, ಸಮಸ್ಯೆ ಏನೈತಿ? ಈಗ ದಾರು ಕುಡಿದ್ರೆ ಊರ್ ಹಾಕೋದು ಸಾಯ್ದು, ಅವ್ರ ಹೆಂಡ್ರ ಮಕ್ಕಳು ಮಜೆ ಇರ್ತಾರ, ತಮ್ಮ ಮಕ್ಕಳ ಮಣ್ಣು ಹಾಕೊಂಡ್ ಅವ್ರು ಹೋಗ್ಬಿಡ್ತಾರ. ಇವ್ ತಾಯಿಗೆ ಅವ್ರಿಗೆ ಕಷ್ಟ ಇರ್ತಾರೆ. ಅದಕ್ಕೆ ಇವ್ನ ಒಟ್ಟ ತೆಗಿಬೇಕು ಅನ್ನೋದು ನಮ್ಮ ಮತ್ತೆ ಬಂದು ನಮಗ್ ಏನಾರ ಅಂದೇ ಇಲ್ಲ, ನಮ್ಮನ್ನ ಹೊಡಿದು ಬಿಡಿದು. ಎಷ್ಟು ವರ್ಷ ದಾರು ನಿಮ್ಮಲ್ಲಿ ಮರಕತ್ತೀನಿ? ಹೌದು. ಇದಕ್ಕಿಂತ ಮೊದಲು ಬಂದ್ ಮಾಡಿದ ಅಂತ ಹೇಳ್ತಾರಲ್ಲ ಮೇಡಮ್? ಅಂದ್ರ ಈಗ ಊರ್ನು ಸಾಲಾರಕ್ಕೆ ಹೊಲ್ದಾಗ ಮಾರಾಕತ್ತಾರ. ಈಗ ಏನಂದ್ರಿ? ನಿಮ್ಮ ಮನ್ಯಾಗ ಮನೆ ಕಳ್ಸ್ರಿ, ನಾನು ಇನ್ನೊಂದು ಅಂಗಡಿ ಹಾಕವನ ಅಂತಾನಂತಾರು. ಯಾರು ಅಂಗಡಿಕಾರ ಅಂತಾರಂತ?
ಕಪ್ನೂರಾಗ ಐತ್ರಿ ಅದ ಹಾಂ ಹಾಂ ಬಸ್ ಸ್ಟ್ಯಾಂಡ್ಗೆ ಐತ್ರಿ ಅಲ್ಲೇ ಹಾಂ ಹಾಂ ಕಪಾಟ ಅದ ನೋಡು ಸುಮ್ಮನ ಇರೋನಿ ಬಿಡಿ ಸುಮ್ಮನೆ ಮಾತಾಡ್ರ ಬರೋಬ್ರ ಯಾರು ಒಂದ್ ಜನ ಚಂದಾಗ ಬಾಳೆ ಮಾಡ್ಕೊಂಡ್ ತಿನ್ನಕ್ಕ ಇರೋದು ಎಲ್ಲ ಬಿಟ್ಟು ನೀವು ಅವ್ರ ಏನು ನಮಗ್ ಒಟ್ಟಿ ಊರ ದಾರದ ಅಂಗಡಿ ತೆಗಿಬೇಕ್ರಿ ದಾರದ ಅಂಗಡಿ ಇಡಬಾರ್ದು ಯಾರು ಕಪ್ಪನೂರು ಬಂಗಾರಗುಂಡ ಯಾರಿದ್ದವರು ಇನ್ನ ಹಿಡಿದು ಉರಿ ಹತ್ತುದು. ತಮ್ಮ ಹೆಸರು ನಮ್ಮ ಹೆಸರು ನಾಗಮ್ರಿ. ಎಷ್ಟು ದಿನದಿಂದ ನಡೀತಾ ಇದೆ ಇದು ಬಾಳ ದಿನ ಆತ್ರಿ, ಈಗೆಲ್ಲ ಆಗಲ್ಲ. ಎಷ್ಟು ಕಡೆ ಮಾರಾಟ ಮಾಡ್ತಾರ? ಹೋರಿ ಎಷ್ಟು ಕಡೆ ಮಾರಾಟ ಐತಿ ಇಲ್ಲಿ? 12 ಅಂಗಡಿ ಅದಾವ್ರಿ ಇಲ್ಲೇ. ಆ ಕಡೆ 3 ಅದಾವ ನೋಡ್ರಿ ಅದೇ ಕಪ್ನೂರಾಗ 3 ಅದಾವ್ರಿ, ನಮ್ಮ ಊರಾಗ 12 ಅದಾವ್ರಿ. ಈಗ ಮಾರಾಟ ಮಾಡೋ ಬಗ್ಗೆ ಯಾರಿಗಾದ್ರೂ ಹೇಳಿರ ಇದನ್ನ ಬಂದ್ ಮಾಡ್ಸ್ರಿ ಅಂತ? ಇದ್ರ ನಿಮ್ಮ ಊರಾಗ ಹಿರಿಯರಿಗೆ ಯಾರಿಗಾರು ಹೇಳಿರ ಹಿಂಗೈತೆ ಅಂತೇಳಿ? ಹಿರಿಯರ ಅವ್ರ ಅಂಗಡಿ ಕೈ ಮುಗಿದು ಹಿರಿಯರ ಹಾಂ ಹಿರಿಯರು ಕುಂತ ಮುಂದಾರಿ ಹೆಣ್ಮಕ್ಳು ಅಂದಾರ ನಾವು ಮುಂದಾಗಿ ಹಾಂ ನಾಲ್ಕನೇ ಸಲ ರೀ ಮನ್ಯಾಗಿಟ್ಟು ಬೇಡದಾರು ಚೀಟ್ ಕೊಟ್ಟು ಕಳಿಸ್ತಾರ ಮನೆ ಮಾರ ಅಲ್ಲ ಮೊನ್ನೆ 3 ಜಾತ್ರೆಗೇನ ಬಂದ್ ಮಾಡ್ರ ಅಂತ ಸುದ್ದಿ ಕೇಳಿದ್ವಿ ನಾವು. ನಮ್ಮೂರೊಳಗೆ ಲೈಸೆನ್ಸ್ ಏನಿಲ್ಲ ಸರ್, ಭರ್ಜರಿಯಾಗಿ ದಾರು ಮಾಡ್ತಾರೆ ಸರ್. ಏನ್ರಿ ಯಾವ ಅಬಕಾರಿ ಅವ್ರಿಗೆ ತಿಳಿಸಿ ಏನ್ ತಿಳಿಸಿದ್ರು ಕೂಡ 4 ಸಲ ಪೇಪರ್ ಹಾಕಿದ್ರು ಆಕ್ಷನ್ ತಗೊಳಿಲ್ಲ ಸರ್, ಕೇರ್ ತಗೊಳಿಲ್ರಿ. ಏನ್ರಿ ಎಷ್ಟೋ ಜನ ಸಣ್ಣ ಹುಡುಗರು 15 ವರ್ಷದ ಹುಡುಗರು ಸಂಖ್ಯೆ ಕೂಡ ಸರ್. ಅಲ್ಲ ಅಬಕಾರಿ ಸಾಯಂಕಾಲ ಬಂದಿದ್ರ ನಿನ್ನೆ? ಸರ್ ಅಬಕಾರಿ ಅವ್ರು ಸಾಯಂಕಾಲ ಬಂದಾರ ಸರ್. ಅಬಕಾರಿ ಅವ್ರು ಸಾಯಂಕಾಲ ಬಂದ್ರ ಅವನ್ನ ಕರ್ಕೊಂಡು ಹೋಗೋದು ತಿಳಿತು ಸರ್. ಬಟ್ ಅವರು ಕರ್ಕೊಂಡು ಹೋಗಿದ್ದೇನೆ ಬೆಳಗ್ಗೆ 6 ಗಂಟೆವರೆಗೂ ಇದ್ದು ಅವ್ರು ಹಂಗೆ ಮಾಲ್ ತಗೊಂಡು ಹೋದ್ರು ಸರ್. ಏನ್ರಿ ಬಟ್ ಯಾರು ಈ ಮೇಲಧಿಕಾರಿಗಳು ಆಕ್ಷನ್ ತೊಗೊಳಕತ್ತಿಲ್ಲ ಸರ್. ನಿನ್ನೆ ಪಂಚಾಯತಿಗೆ ಹೋಗಿ ಕೂಡ ಪಂಚಾಯತಿಗೆ ಎಷ್ಟು ಜನ ಹೆಣ್ಮಕ್ಳು ಹೋಗಿ 4 ದಿನ ಆಯ್ತು ಸರ್. ಯಾವ ಪಂಚಾಯತಿ ಬರುತ್ತೆ ನಿಮ್ದು? ಪ್ರಗತಿ ಪಂಚಾಯತಿ ಅವ್ರು ಹೇಳಿ ತಿಳಿಸಿರನು ಪಿ ಡಿ ಅವ್ರಿಗೆ? ಏನಂದ್ರ ಅವ್ರು? ಮೊದಲ ತಿಳಿಸೈತ್ರಿ ಅವ್ರು ಆಯ್ತ್ರಿ ಬರ್ತೀವ್ರಿ ನೋಡ್ತೀವ್ರಿ. ಬಟ್ ಇದಕ್ಕೆ ಯಾರು ಕೂಡ ಆಕ್ಷನ್ ತೊಗೊಳಕತ್ತಿಲ್ಲ ಸರ್. 12 ಜನಸಂಖ್ಯೆ ಎಷ್ಟು ಐತ್ರಿ ಇಲ್ಲಿ? ಏನ್ ಸರ್ ಜನಸಂಖ್ಯೆ ಒಟ್ಟು ಕೂಡ 1000 ಇಲ್ಲ ಸರ್. 1000 ಇಲ್ಲ ಸರ್, 1000 ಇಲ್ಲ. ಇಷ್ಟು ಜನಸಂಖ್ಯೆದೊಳಗೆ ಮತ್ತೆ 12,000 ಅಂಗಡಿ ಮತ್ತೆ ಎಲ್ಲಿಗೆ ಹೋಗ್ತಾರೆ ಸರ್? ಸರ್ ಇಲ್ಲೇ ಬಾಜು ಮಕ್ಕಳು ಸಾಲಿ ಕಲಿತಾರೆ ಸರ್. ದಾರದ ಅಂಗಡಿ ಸರ್, ದಾರದ ಅಂಗಡಿ ಬೇಕು ಬರೀ ಸರ್. ಒಳಗೆ ಎಷ್ಟು ದಾರ ಬಿದ್ದ ತೋರಿಸ್ನ ಸಾಲಿ ಇದು ಸಾಲಿ ಅನ್ನೋದು ಒಟ್ಟೆ ಭಯ ಇಲ್ರಿ. 600 ಮೀಟರ್ ಅಂತರ ಇರ್ಬೇಕು ಸರ್ ದಾರದ ಅಂಗಡಿಗಳು ಸಾಲಿಗಿಂತ ಮುಂಚೆ. ಬಟ್ ಸಾಲಿ ಬಾಜುಕನೆ ದಾರದ ಅಂಗಡಿ ಸರ್. ಈಗ ಮುಂದೆ ಏನ್ ಮಾಡ್ಕೊಂತ ಮಾಡ್ರಿ ನೀವು? ಸರ್ ನಿಮ್ಮೆಲ್ಲರಿಗೂ ಕೇಳೋದು ಇಷ್ಟು ಜನ ಏನ್ ಕೇಳಕತ್ತಾರ ಅಂದ್ರ 8 ದಿನ ಆಯ್ತು ಸರ್ ಹೆಣ್ಮಕ್ಳು ಇದ್ದಿಲ್ಲ, ಇವ್ರು ಊಟ ಮಾಡಿಲ್ಲ ಇವ್ರು. ಏನ್ರಿ ಅಬಕಾರಿ ಅವ್ರ ಗಾಡಿ ಬಂದ್ರೆ ಅಬಕಾರಿ ಅವ್ರ ಗಾಡಿ ಮುಂದೆ ಮಕ್ಕೊಂಡಾರ ಸರ್. ಎಷ್ಟು ಒಟ್ಟು ಇರ್ಲಕ್ಕಿಲ್ಲ ಇವ್ರಿಗೆ. ಏನ್ರಿ ಇದೆಲ್ಲ ಮಾಡಿದ್ದು ಪ್ರಯತ್ನ ನಾವು ಗಂಡ್ಮಕ್ಳು ಹೆಣ್ಮಕ್ಳು ಮಾಡ್ಯಾರ ಅಂದ್ರ ಕರ್ಕೊಂಡು ಹೋಗಿಲ್ಲ ಸರ್. ಯಾಕೆ ಎಲ್ಲಿ ತನ ಬೇಕು ಅಲ್ಲಿ ತನ ಮಾತಾಡಿದ್ರು ಮಾಡಿದ್ರು ಪ್ರಶ್ನೆ ಮಾಡಿದ್ರಿ ಅಂದ್ರೆ ಸರ್ ಅವರು ಇಲ್ಲ ನೀವು ನನಗೆ ಮಾಲ್ ತಗೊಂಡು ಹೋಗ್ತೀನಿ, ಆಮೇಲೆ ನಾವು FIR ಆಗ್ತದೆ, FIR ಆದ್ಮೇಲೆ ಬಂದು ಅವ್ರು ಕರ್ಕೊಂಡು ಹೋಗ್ತೀವಿ ಅಂತ. ಅಮ್ಮ ನಿಮ್ಮ ಹೆಸರು ಹೇಳಮ್ಮ. ನನ್ನ ಹೆಸರು ಸಂಗಮ್ರಿ. ಅಡ್ಡೆ ಹೆಸರು ನಿಮ್ದಮ್ಮ? ಅಡ್ಡೆ ಹೆಸರು ನಿಮ್ಮದ್ರಿ? ಅಡ್ಡೆ ಹೆಸರು ಹೇಳ್ರಿ. ಅಡ್ಡೆ ಹೆಸರು ಹೇಳ್ರಿ. ಹಂಗ ಅಡ್ಡೆ ಹೆಸರು ಹೇಳ್ರಿ. ಜಿಗಿದೆ ಹೇಳ್ರಿ. ಹೆಸರು ಜಂಗಮ್ರಿ. ಹೇಳ್ರಕ್ಕ ನೀವು ಹೇಳ್ರಪ್ಪ ಹೆಸರು ಹೇಳ್ರಿ.
ನಾಗಪ್ಪ ಬೇರದಾರ ಹಾಂ ನಿಮ್ಮ ಆಂಜನೇಯ ಬೇರದಾರ ಹೆಮ್ರಿ ಮಲ್ಲಪ್ಪ ಗುಡ್ಕಾರಿ ಹಾಂ ಮಲ್ಲಪ್ಪ ಗುಡ್ಕಾರಿ ಏನಾಯ್ತು ರೀ ಎಲ್ಲರೂ ನಿಮ್ಮಂತವ್ರು ಕೂಡಿ ನಮ್ಮ ಊರಿಗೆ ಒಟ್ಟು ದಾರು ಬಂದ್ ಮಾಡಿಸ್ಬೇಕು. ಏನು ಈಗ ಇದ್ರ ಮಾತಾಡ್ತಾರ ಅಂತ ಅಂಗಡಿ ಕೊಡ್ಬೇಕು. ಅಲ್ಲೇ ಸುಮ್ಮನೆ ಹೋದಾರ ಅವ್ರಿಗೇನು ಬರೋದಿಲ್ಲ ನಮ್ಮ ಮಕ್ಕಳಿಗೆ ಏನು ಬರ್ತಾವ ಶಬ್ದ ಬಾಯಿಗೆ ಎಲ್ಲಾನು ಬೈದ್ರಿ ಅಲ್ಲಿ ಏನ್ರಿ ಮನಿಗಳು ಅಲ್ಲೇ ಬಾಜುದಾರ ಅಂಗಡಿ ಬೆಳತನ ಅಲ್ಲೇನ್ ಕರಲ್ದು, ಅದು ನಿಕ್ಕೈತ ಅಂಗಡಿ. ಬ್ಯಾಡ ಬ್ಯಾಡ ಬ್ಯಾಡ, ನಾವು ಹಾಕ್ಕೊಳಕ್ಕಾಗಿಲ್ಲ. ನಾವು ಅಲ್ಲೇ ಆಫೀಸ್ ಮುಂದೆ ಬೇಡ 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 ಅಮ್ಮ ಏನಾಗೈತೆ ಅಮ್ಮ ನಿಮ್ಮ ಊರಾಗ ಜಾಸ್ತಿ ಆಗೈತೆ ದಾರು ಭಾಳ ಆಗೈತ್ರಿ ನಮ್ಮ ಊರಾಗ. ಹ್ಞೂ ನಮ್ಮ ಒಟ್ಟು ದಾರು ಇರ್ಬಾರ್ದು. ಹೆಸ್ರು ಅಮ್ಮ ನಿಂದು ನನ್ನ ಹೆಸರು ಮಾದೇವ್ರಿ. ಅಡ್ಡಿ ಹೆಸ್ರು ಹೆಸರು ಮುದುರಿ. ಹ್ಞೂ ಎಷ್ಟು ದಿವಸ ದಾರು ಮರಕತ್ತೆ ಅಮ್ಮ ಇಲ್ರ ಹ್ಞೂ ಇಲ್ಲಿ ನಾ ಬಂದನ್ ಸುಟ್ಟು ಮಾರಾಕತ್ತಾರೆ. ಅಲ್ಲಿ ಈಗ ಹೆಚ್ಚಾಗೈತೆ ನಂದೆ ಈಗ ಹೆಚ್ಚಾಗೈತ್ರಿ. ಹಾಂ ಈಗ ಈ ಕಂಡಪಟ್ಟಿ ಆಗೈತ್ರಿ ಈಗ ಒಟ್ಟು. ಹಾಂ ಹಾಂ ಈ ಕಂಡಪಟ್ಟಿ ಆಗೈತ್ರಿ. ಈಗ ಮುಂದೆ ಏನು ಮಾಡ್ಕ್ರಿ ಮುಂದೆ ಒಟ್ಟು ದಾರುದ ಅಂಗಡಿ ಇಲ್ಲಿ ಗೌಟನ್ ಜಾಗದಾಗ ಯಾವ ಅಂಗಡಿ ಇರ್ಬೇಕು ಇರ್ತಕ್ಕದಲ್ರಿ. ಹೌದ್ರಿ ಇವು ಕಿತ್ತು ಹೋಗಿಬೇಕ್ರಿ ಉಪ್ಪನ್ನ. ಹಾಂ ಹಾಂ ಈ ಊರಾಗ ಹೆಚ್ಚಾಗಿ 4 ಮಂದಿ ಇಲ್ಲಿ ಬಂದು ಕುಂತಾರ. ಅವ್ರು ಮಾಡಿ ತಂದಿರ್ತಾರೆ. ಯಾವ ಊರು ಬರ್ತಾರಮ್ಮ ಕುಡಿಯೋಕೆ ಇಲ್ಲಿ ಇಲ್ಲಿ ಇಲ್ಲೇ ಆಫೀಸ್ಗೆ ಹೋಗ್ತಾರೆ. ಹಾಂ 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 ಈ ಊರು ದೊಡ್ಡ ಡಾಬಾ ಆಗೈತಿ. ಇದು ಬಿಜಾಪುರ ಇದ್ದಂಗೆ ನಡೀತದೆ. ಹಾಂ ಹಾಂ ಬಿಜಾಪುರ ಊಟ ಮಾಡಾಕತ್ತಾರೆ.